ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಇವತ್ತು ಯುವ ನಿಧಿ ಯೋಜನೆಗೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಿ ಇವತ್ತು 1500 ಮತ್ತೆ 3000 ರೂಪಾಯಿ ನೇರವಾಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಿ ನಾವು ಜಮಾವನ್ನ ತಗೋಬಹುದು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತು ಆನ್ಲೈನ್ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬಹುದು ಮೊಬೈಲ್ ಫೋನ್ ಅಲ್ಲಿ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಇರ್ತಾರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋತಾ ಪ್ರತಿಯೊಂದು ವಿಡಿಯೋಸ್ ಗಳ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮೊದಲಿಗೆ ನಾವು ನೋಡೋದಾದ್ರೆ ಇವತ್ತು ಯುವ ನಿಧಿ ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿಂದ ಸೇವಾ ಸಿಂಧು ಗ್ಯಾರಂಟಿ ಸ್ಕೀಮ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ಇವತ್ತು ಕರ್ನಾಟಕ ಸರ್ಕಾರದ ಒಂದು ಖಾತರಿ ಯೋಜನೆಗಳಂತೇಳಿ ಒಂದು ಪೇಜ್ ಅನ್ನ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇದರಲ್ಲಿ ನಾವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ, ಇವತ್ತು ಗೃಹಲಕ್ಷ್ಮಿಗೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಇವತ್ತು ಗೃಹ ಜ್ಯೋತಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಶಕ್ತಿ ಯೋಜನೆ ಅಂತ ಇರುತ್ತೆ, ಇದು ಯಾವುದೇ ರೀತಿಯಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತದ್ದಿಲ್ಲ. ಅದರ ಜೊತೆಗೆ ಯುವ ನಿಧಿ ಅಂತ ಇದಿರುತ್ತೆ. ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡಿದಾಗ ನಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತೇಳಿ ಒಂದು ಸಿಟಿಸನ್ ಲಾಗಿನ್ ಅನ್ನು ನಾವು ಸಂಪೂರ್ಣವಾಗಿ ಉಚಿತವಾಗಿ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನು ನಾವು ಸಂಪೂರ್ಣವಾಗಿ ಇಲ್ಲಿಂದ ಮಾಡ್ಕೋಬೇಕಾಗುತ್ತೆ. ಸರ್ ಇದು ಈ ರೀತಿಯಾಗಿ ಬರ್ತಾ ಇದೆ, ನಮ್ಮ ಹತ್ರ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ನೀವೇನ್ ಮಾಡ್ಬೇಕಾಗಿತ್ತ ಅಂದ್ರೆ ಇಲ್ಲಿಂದ ರಿಜಿಸ್ಟರ್ ಹಿಯರ್ ಅಂತ ಬಂದಿರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಈ ಒಂದು ರಿಜಿಸ್ಟರ್ ಹಿಯರ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೊಂಡು ಇವತ್ತು ಸೇವಾ ಸಿಂಧು ಲಾಗಿನ್ ಅನ್ನ ನೀವು ಸಿಟಿಸನ್ ಲಾಗಿನ್ ಅನ್ನ ಸಂಪೂರ್ಣವಾಗಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇವತ್ತು ಯುವ ನಿಧಿಗೆ ಅಷ್ಟೇ ಅಲ್ಲ, ನೀವು ಇನ್ನಿತರ ಯಾವುದೇ ಒಂದು ಯೋಜನೆಗಳಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಗಳನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿ ರಿಜಿಸ್ಟರ್ ಮಾಡೋ ಮುಖಾಂತರ ನೀವು ಸಂಪೂರ್ಣವಾಗಿ ಏನ್ ಮಾಡಬಹುದು, ಸಿಟಿಜನ್ ಲಾಗಿನ್ ರಿಜಿಸ್ಟ್ರೇಷನ್ ಮಾಡೋ ಮುಖಾಂತರ ನೀವು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಸಂಪೂರ್ಣವಾಗಿ ಪಡೆದುಕೊಂಡು ನೀವೇನ್ ಮಾಡಬೇಕಾಗುತ್ತೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಅವಾಗ ನಾನೇನ್ ಮಾಡ್ತೀನಿ, ಈ ರೀತಿಯಾಗಿ ಒಂದು ಪೇಜ್ ಬಂದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡಬೇಕು. ಈ KYC ಕಂಪ್ಲೀಟ್ ಆಗುತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಆ OTP ಬಂದ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಸಂಪೂರ್ಣವಾಗಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಹಾಕೋಬೇಕಂದ್ರೆ ಒಂದು ಪ್ರೈಮರಿ ನಿಮ್ಮ ಒಂದು ಬೇಸಿಕ್ ಮಾಹಿತಿ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ, ನಿಮ್ಮ ಜಿಲ್ಲೆ, ನಿಮ್ಮ ಊರು, ನಿಮ್ಮ ಅಲ್ಲಿ ಕೇಳುವಂತ ಒಂದು ಪ್ರೈಮರಿ ಡೀಟೇಲ್ಸ್ ಇರುತ್ತೆ, ಬಹಳ ಈಸಿ ಆಗಿರುತ್ತೆ. ಅದೆಲ್ಲವನ್ನು ಕೂಡ ಹಾಕಿದ ನಂತರ ಸಬ್ಮಿಟ್ ಮಾಡ್ಕೋಬೇಕು. ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಗೆ ಒಂದು ವೆರಿಫಿಕೇಶನ್ ಕೋಡ್ ಬಂದಿರುತ್ತೆ. ಆ ಒಂದು ಕೋಡ್ ಗಳ ಹಾಕೋ ಮುಖಾಂತರ ನೀವು ಏನ್ ಮಾಡಬಹುದು, ಇಲ್ಲಿ ಸೇವಾ ಸಿಂಧು ಪ್ಲಸ್ ಲಾಗಿನ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡು ಸಪೋಸ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನು ಬಹಳಷ್ಟು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ನೀವೇನ್ ಮಾಡಬಹುದು, ಇವತ್ತು ಸೇವಾ ಸಿಂಧು ಒಂದು ಸಿಟಿಸನ್ ಲಾಗಿನ್ ಅನ್ನ ಸಂಪೂರ್ಣವಾಗಿ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಪಡೆದುಕೊಂಡು ಯುವ ನಿಧಿಗೆ ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಇದಕ್ಕೆ ಹೆಂಗ್ ಅರ್ಜಿ ಸಲ್ಲಿಸಬೇಕು ಸರ್, ನಾನು ಸಂಪೂರ್ಣವಾಗಿ ನಾನು ಒಂದು ಲಾಗಿನ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇನೆ, ಉಚಿತವಾಗಿರುತ್ತೆ. ನಾನು ಸಂಪೂರ್ಣವಾಗಿ ಸೇವಾ ಸಿಂಧು ಪ್ಲಸ್ ಅನ್ನ ಓಪನ್ ಮಾಡ್ಕೋತಾ ಇದ್ದೇನೆ. ಓಪನ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಅಪ್ಲೈ ಫಾರ್ ದ ಸರ್ವಿಸ್ ಅಂತ ಈ ರೀತಿಯಾಗಿ ಒಂದು ಸೇವಾ ಸಿಂಧು ಒಂದು ಪೋರ್ಟಲ್ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿಂದ ನೀವೇನ್ ಮಾಡ್ಬೇಕು, ನೀವು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಕೊಟ್ಟಾಗ ಯೂಸರ್ ಐಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರುತ್ತೆ, ಪಾಸ್ವರ್ಡ್ ನೀವು ಏನ್ ಕೊಟ್ಟಿರ್ತೀರಿ ಆ ಒಂದು ಪಾಸ್ವರ್ಡ್ ನೀವು ಹಾಕಿ ಏನ್ ಮಾಡಬಹುದು. ಸಪೋಸ್ ಇಲ್ಲಿಂದ ಇಲ್ಲಿ ಕಾಣಿಸಿರೋ ಕ್ಯಾಪ್ಚರ್ ಕೋಡ್ ಹಾಕಿ ನೀವು ಸಬ್ಮಿಟ್ ಮಾಡಿದಾಗ ಈ ಒಂದು ಸೇವಾ ಸಿಂಧು ಲಾಗಿನ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಸಂಪೂರ್ಣವಾಗಿ ನಾನು ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ನಾನು ಹಾಕುತ್ತಾ ಇದ್ದೇನೆ. ಸಪೋಸ್ ನೀವು ಇಲ್ಲಿಂದಾನು ಕೂಡ ಇಲ್ಲಿಂದ ಏನ್ ಮಾಡಬಹುದು, ನೀವು ಯೂಸರ್ ಅಥವಾ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಒಂದು ಹೊಸ ರಿಜಿಸ್ಟ್ರೇಷನ್ ಮಾಡೋ ಮುಖಾಂತರ ಸೇವಾ ಸಿಂಧು ಸಿಟಿಸನ್ ಲಾಗಿನ್ ಪಡೆದುಕೊಂಡು ನೀವು ಇನ್ನಿತರ ಬೇಕಾದ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಇಲ್ಲಿ ಸೇವಾ ಸಿಂಧು ಒಳಗಡೆ ಅವಕಾಶ ಇದ್ದಿರುತ್ತೆ. ಇವತ್ತು ಬರೀ ಯುವ ನಿಧಿ ಅಂತ ಅಷ್ಟೇ ಅಲ್ಲ, ಇವತ್ತು ಇನ್ನಿತರ ಯಾವುದೇ ಅರ್ಜಿಗಳನ್ನು ಕೂಡ ನೀವು ಸೇವಾ ಸಿಂಧು ಮುಖಾಂತರ ನಿಮ್ಗೆ ಬೇಕಾಗಿರುವಂತಹ ಅರ್ಜಿಗಳನ್ನ ಮನೆಯಲ್ಲೇ ಕೂತ್ಕೊಂಡು ನೀವು ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ನಾನು ಸಂಪೂರ್ಣವಾಗಿ ನಾನು ಯೂಸರ್ ಐಡಿ ಪಾಸ್ವರ್ಡ್ ಹಾಕೊಂಡು ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿ ಈ ಒಂದು ಪೇಜ್ ಅನ್ನು ಸಂಪೂರ್ಣವಾಗಿ ಒಂದು ಲಾಗಿನ್ ಅನ್ನ ಮಾಡ್ಕೋತಾ ಇದ್ದಾನೆ. ಓಕೆ, ನೋಡಬಹುದು ಈ ರೀತಿಯಾಗಿ ನಮಗೆ ಒಂದು ಪೇಜ್ ಅನ್ನ ಸಂಪೂರ್ಣವಾಗಿ ಓಪನ್ ಆದಾಗ ಇದರ ಒಳಗಡೆ ನಾವು ಏನ್ ಮಾಡ್ಬೇಕಾಗುತ್ತೆ, ಇವತ್ತು ಯುವ ನಿಧಿಗೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ನಮಗೆ ಯುವ ನಿಧಿ ಯೋಜನೆ ಅರ್ಜಿ ಅಂತ ಬಂದಿರುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಸ್ವಯಂ ಘೋಷಣಾ ಒಂದು ಪತ್ರ ಕೂಡ ಅಂದ್ರೆ ಸ್ವಯಂ ಘೋಷಣಾ ಒಂದು ದೃಢೀಕರಣ ಕೂಡ ನಾವಿಲ್ಲಿ ಮಾಡಬೇಕಾಗಿರುವಂತದ್ದು. ಇಲ್ಲಿ ಕೆಳಕಂಡಿರುವಂತಹ ಮಾಹಿತಿಗಳು ಬಹಳಷ್ಟು ಈಸಿಯಾಗಿ ಮತ್ತೆ ಕನ್ನಡದಲ್ಲೇ ಇದ್ದಿರುತ್ತೆ. ನೀವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡು ಎಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅಂದ್ರೆ ಅವ್ರು ಏನೆಲ್ಲ ಹೇಳ್ತಾರೆ ಅದೆಲ್ಲವನ್ನು ಕೂಡ ಸರಿಯಾಗಿ ಓದ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಯಾಕಂದ್ರೆ ನಾನು ಸರ್ಕಾರಿ ನೌಕರಿ ಇಲ್ಲ, ಖಾಸಗಿಯಾಗಿ ಯಾವುದೇ ರೀತಿಯಿಂದ ಪಿಂಚಣಿ ತಗೋತಾ ಇಲ್ಲ, ಇಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನ ಸರಿಯಾಗಿ ಓದ್ಕೊಂಡು ಅಂತವರಿಗೆ ಮಾತ್ರ ಏನ್ ಬರುತ್ತೆ ಅಂದ್ರೆ ಈ ಒಂದು ಯುವ ನಿಧಿ ಯೋಜನೆಯಿಂದ ಬರುವಂತ 3000 ಮತ್ತೆ 1500 ರೂಪಾಯಿ ನೀವು ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಪಡೆಯಬಹುದು. ಇದನ್ನ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಹತ್ತಿರದಲ್ಲಿರುವಂತಹ DDP ಆಫೀಸರ್ ಗಳಿಗೆ ಅಂದ್ರೆ ಇವತ್ತು DDP ಆಫೀಸರ್ ಅಂತ ನಿಮ್ಮ ಜಿಲ್ಲೆಯಲ್ಲಿ ಇದ್ದಿರುತ್ತೆ.
ಹೌದಾ. ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇವತ್ತು DDP ಅಂದ್ರೆ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ ಉಪನಿರ್ದೇಶಕರ ಕಚೇರಿ ಅಂತ ಇದ್ದಿರತ್ತೆ. ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿದ ನಂತರ ಇದರ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ನೀವೇನ್ ಮಾಡ್ಬೇಕಾಗುತ್ತೆ, ಆ ಒಂದು DDP ಆಫೀಸ್ ಒಳಗಡೆ ಇನ್ವರ್ಟ್ ಮಾಡಿ ಅಲ್ಲಿಂದ ನೀವು ಒಂದು ಅಕ್ಲೋಸ್ಮೆಂಟ್ ಅನ್ನ ಪಡಿಬೇಕಾಗುತ್ತೆ. ಅವಾಗ DDP ಅವರು ಏನ್ ಮಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ಅವರು ಅಪ್ರೂವಲ್ ಮಾಡಿ ಕೊಡ್ತಾರೆ. ಅವರು ಅಪ್ರೂವಲ್ ಮಾಡಿದ ನಂತರ DDP ಇಂದ ಅಪ್ರೂವಲ್ ಆದ ನಂತರ ನಿಮ್ಮ ಯುವ ನಿಧಿ ಅರ್ಜಿ ಅದಿಂದ ಬರುವಂತಹ ಹಣವನ್ನ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ಲಿಕ್ಕೆ ಶುರುವಾಗುತ್ತೆ. ಓಕೆನಾ. ಇಲ್ಲಿ ಕೇಳುವಂತ ಅರ್ಜಿದಾರರ ವಿವರ, ಇಲ್ಲಿಂದ ನೀವು ಆಧಾರ್ ಕಾರ್ಡ್ ದೃಢೀಕರಣ ಮಾಡಬೇಕಾಗುತ್ತೆ, KYC ಅನ್ನ ಮಾಡ್ಕೋಬೇಕಾಗುತ್ತೆ. KYC ಮಾಡಿದ ನಂತರ ಕೆಲವೊಂದಿಷ್ಟು ಡೈರೆಕ್ಟ್ ಆಗಿ ಒಂದು ಡೀಟೇಲ್ಸ್ ಗಳು ಕೂಡ ಫಿಲ್ ಆಗ್ಬಿಡುತ್ತೆ. ಇಲ್ಲಿಂದ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಆಧಾರ್ ಕಾರ್ಡ್ ನಂಬರ್ ಹಾಕಿ KYC ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೇಳಿರುವಂತಹ ಒಂದು ಪ್ರಕಾರ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವ ಒಂದೇ ಹೆಸರು ಇದೆಯಾ ಅಂತ ಕೇಳುತ್ತೆ. ಅವಾಗ ಎಸ್ ಅಂತ ಹೇಳಬೇಕು. SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಸೇಮ್ ಹೆಸರು ಇರಬೇಕು. ಅದನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಟೈಪ್ ಮಾಡ್ಕೊಂಡು ಹಾಕೋಬೇಕು. ಇಲ್ಲಿಂದ ಇವೆರಡನ್ನು ದೃಢೀಕರಣ ಮಾಡ್ಕೋಬೇಕು. ನಾನು ಮಾಡ್ತಾ ಇಲ್ಲ, ಜಸ್ಟ್ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ದೃಢೀಕರಣ ಅಂತ ಕೇಳುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಏನು ಓಪನ್ ಆಗ್ತದಪ್ಪ ಅಂದ್ರೆ ಇಲ್ಲಿ ಫಲಾನುಭವಿಯ ಸಂಖ್ಯೆ ಅಂತ ಬಂದಿರತ್ತೆ. ಇಲ್ಲಿಂದ ಫಲಾನುಭವಿ ಹೆಸರನ್ನ ಟೈಪ್ ಮಾಡಬೇಕು. ಅದಾದ ನಂತರ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕೋದ ನಂತರ ಇಲ್ಲಿಂದ ಏನ್ ಮಾಡಬೇಕು, ಇಲ್ಲಿ ನಾನು ಎಲ್ಲ ಮಾಹಿತಿ ಕೂಡ ಒಪ್ಪಿದ್ದೇನೆ ಅಂತ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ಒಂದು ಪೇಜ್ ಅನ್ನು ಸ್ವಲ್ಪ ಕೆಳಗಡೆ ತಗೊಳ್ಳೋಣ. ಕೆಳಗಡೆ ತಗೊಂಡಿದ ನಂತರ ಇಲ್ಲಿಂದ OTP ಮುಖಾಂತರ KYC ಮಾಡ್ತಾ ಇದ್ದೀನಿ ಅಂದ್ರೆ OTP ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬೇಕು, KYC ಅನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಒಂದು KYC ಮಾಡ್ಕೊಳ್ಳಿಕ್ಕೆ OTP ಬಂದಿರುತ್ತೆ. ನೋಡಬಹುದು ಈ ಪೇಜ್ ಅನ್ನು ಸ್ವಲ್ಪ ಕೆಳಗಡೆ ತಗೋತೇನೆ. ಅವಾಗ ನೀವೇನ್ ಮಾಡಬಹುದು, OTP ಪಡೆಯಿರಿ ಅಂತ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ OTP ಅನ್ನ ಪಡೆದುಕೊಂಡು ನೀವು ಈಸಿಯಾಗಿ ನೀವೇನ್ ಮಾಡಬಹುದು, KYC ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ಇಲ್ಲಿಂದ ಜನ್ಮ ದಿನಾಂಕ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಜನ್ಮ ದಿನಾಂಕ ಹಾಕೋಬೇಕು. ಲಿಂಗವನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಪುರುಷ ಅಥವಾ ಮಹಿಳೆ ಅಥವಾ ಅದರ್ಸ್ ಅಂತ ಇದ್ದಿರುತ್ತೆ. ಅದಾದ ನಂತರ ಭಾವಚಿತ್ರ ನೀವು ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಫೈಲ್ ಕೂಡ ಅಪ್ಲೋಡ್ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಕ್ಯಾಮೆರಾದಿಂದ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ, ಕ್ಯಾಪ್ಚರ್ ಮಾಡ್ಕೋಬಹುದು. ಅದಾದ ನಂತರ ನಿಮ್ಮ ಖಾಯಂ ವಿಳಾಸನ ಟೈಪ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಪ್ರಸ್ತುತ ವಿಳಾಸವು ಮೇಲಿನ ವಿಳಾಸ ಇದೆಯೇ ಅಂದ್ರೆ ಎರಡು ಕೂಡ ವಿಳಾಸ ಒಂದೇ ಆಗಿದೆ ಅಂದ್ರೆ ನೀವು ಹೌದು ಅಂತ ಹೇಳಬೇಕು. ಅದಾದ ನಂತರ ನಿಮ್ಮ ಅಡ್ರೆಸ್, ಎರಡನೇ ಅಡ್ರೆಸ್, ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲಿ ಕೆಂಪು ಅಕ್ಷರಲೆ ಒಂದು ಸ್ಟಾರ್ ಮಾರ್ಕ್ ಇದ್ದಿರುತ್ತೆ ಕಡ್ಡಾಯವಾಗಿ ಅದನ್ನ ಭರ್ತಿ ಮಾಡ್ಕೋಬೇಕು. ಅರ್ಜಿದಾರರ ಜಿಲ್ಲೆ ಹೆಸರು ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋಬೇಕು. ಅರ್ಜಿದಾರರ ತಾಲೂಕನ್ನ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಒಂದು ಊರಿನ ಪಿನ್ ಕೋಡ್ ಆಧಾರ್ ಕಾರ್ಡ್ ಅಲ್ಲಿ ಇದ್ದಿರುತ್ತೆ ಪಿನ್ ಕೋಡ್ ಅದನ್ನ ಹಾಕೊಳ್ಳಿ. ಅದಾದ ನಂತರ ವಿದ್ಯಾರ್ಥಿ ವಿವರ, ನೀವೇನ್ ಯಾವ ಕೋರ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಪದವಿ ಅಥವಾ ಡಿಗ್ರಿ ಅಥವಾ ಡಿಪ್ಲೊಮಾ ಅಂದ್ರೆ ನೀವು ಪದವಿ ಅಂದ್ರೆ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲಿಂದ UGC PGC ಆಯ್ಕೆ ಮಾಡಿ ಅಂತ ಇರುತ್ತೆ. ಅವಾಗ ನೀವು ಏನ್ ಮಾಡಬೇಕು, UG ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಪದವಿ ತೆರಗಡೆಯಾದ ವರ್ಷ ಅಂತ ಕೇಳುತ್ತೆ. ಯಾವ ವರ್ಷದಲ್ಲಿ ನೀವು ಡಿಗ್ರಿ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. ಅದನ್ನು ಕೂಡ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 2023-24 ಪಾಸ್ ಆಗಿರುವಂತವರಿಗೆ ಮಾತ್ರ ಈ ಒಂದು ಯುವ ನಿಧಿ ಯೋಜನೆ ಹಣ ಬರುವಂತದ್ದು. ಅದಾದ ನಂತರ ವಿಶ್ವವಿದ್ಯಾಲಯ ಮಂಡಳಿಯನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಯಾವ ವಿಶ್ವವಿದ್ಯಾಲಯದಿಂದ ನೀವು ಡಿಗ್ರಿಯನ್ನ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. ಅದನ್ನು ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಓಕೆ, ಹಾಕಿದ ನಂತರ ಕೆಳಗಡೆ ನೀವೇನ್ ಮಾಡಬೇಕು, ಇಲ್ಲಿ ನಿಮ್ಮ ನೋಂದಣಿ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಅಲ್ಲಿ ಇದ್ದಿರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಹಾಕೋಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಹೆಸರು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಹೆಸರನ್ನ ಹಾಕಿ ಕಾಲೇಜ್ ಹೆಸರು ಟೈಪ್ ಮಾಡ್ಕೊಳ್ಳಿ. ಅದಾದ ನಂತರ ಫಲಿತಾಂಶದ ದಿನಾಂಕನ ಸಂಪೂರ್ಣವಾಗಿ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಡೇಟ್ ಅನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಅದಾದ ನಂತರ ಗೃಹವಾಸಿ ಪರಿಶೀಲನೆಗಾಗಿ ನೀವು ಆಯ್ಕೆ ಮಾಡಬೇಕಾಗಿರುವಂತದ್ದು ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು, ಏನ್ ಕೇಳಿರ್ತಾರೆ ಬಹಳಷ್ಟು ಕನ್ನಡದಲ್ಲೇ ಇದ್ದಿರುತ್ತೆ, ಡಿಫಿಕಲ್ಟ್ ಇರುವುದಿಲ್ಲ. ಅವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು, ಇವೆಲ್ಲಿ 10th ಮಾರ್ಕ್ಸ್ ಕಾರ್ಡಿನ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕೋಬೇಕು. PUC ಪ್ರಕಾರ ವಿದ್ಯಾರ್ಥಿ ಹೆಸರನ್ನು ಹಾಕೋಬೇಕು. SSLC ತೆರಗಡೆಯಾದ ವರ್ಷನ ಹಾಕೋಬೇಕು. ಅದಾದ ನಂತರ ಇಲ್ಲಿಂದ SSLC ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕೋಬೇಕು. SSLC ಪ್ರಕಾರ ವಿದ್ಯಾರ್ಥಿ ಹೆಸರನ್ನು ಹಾಕೋಬೇಕು. ಅದಾದ ನಂತರ ಒಂದು SSLC ಅಥವಾ ನಿಮ್ಮ ಒಂದು STS ನಂಬರ್ ಅನ್ನು ಹಾಕೋಬೇಕು. ಅದಾದ ನಂತರ ಅಪ್ಲಿಕೇಶನ್ ಆಸ್ ಪರ್ STT ಪ್ರಕಾರ ಅರ್ಜಿದಾರ ಹೆಸರನ್ನು ಹಾಕೋಬೇಕು. ಅದಾದ ನಂತರ ಅಪ್ಲಿಕೇಶನ್ ಒಂದು ಅರ್ಜಿದಾರ ಸಂಪರ್ಕ ವಿವರ ಅಂತ ಇರುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ಮಾಡಿದ ನಂತರ ನಿಮ್ಮ ಒಂದು ಕಾಸ್ಟ್ ಅನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಬೇಕು. ಯಾವ ಕಾಸ್ಟ್ ಇಂದ ಅರ್ಜಿ ಸಲ್ಲಿಸ್ತಾ ಇದ್ರಿ. ಮಾಡಿದ ನಂತರ ನೀವೇನಾದ್ರೂ ಅಂಗವಿಕಲತೆ ಇದೆಯಾ ಅಂತ ಕೇಳುತ್ತೆ. ಇತ್ತು ಅಂದ್ರೆ ಎಸ್ ಅಂತ ಹೇಳಬೇಕು, ಅದರ ಪರ್ಸೆಂಟೇಜ್ ಹಾಕೋಬೇಕು. ಇಲ್ಲ ಅಂದ್ರೆ ನೋ ಅಂತ ಹೇಳಬೇಕು. ಇದೆಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿ ಕಾಣಿಸಿರುವ ಕ್ಯಾಪ್ಚರ್ ಕೋಡ್ ಕೆಳಗಡೆ ಹಾಕಿ ನೀವೇನ್ ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಒಂದು ಪ್ರಿವ್ಯೂ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ನೋಡಿದ ನಂತರ ಅದರಲ್ಲಿ ಏನಾದ್ರೂ ಕರೆಕ್ಷನ್ ಇತ್ತು ಅಂದ್ರೆ ನೀವು ಸಪೋರ್ಟ್ ಡ್ರಾಪ್ ಮಾಡ್ಕೋಬಹುದು ಅಥವಾ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲ ಸರ್ ನಾನು ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಹಾಕಿದ್ದೀನಿ ಅಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅದರದೊಂದು ಪ್ರಿಂಟ್ ಅನ್ನ ಸಂಪೂರ್ಣವಾಗಿ ಪಡೆದುಕೊಂಡು ಆ ಒಂದು ಪ್ರಿಂಟ್ ಅನ್ನ ತಗೊಂಡು DDP ಆಫೀಸ್ ಅಲ್ಲಿಗೆ ಹೋಗಿ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಅಲ್ಲಿ ಉಪನಿರ್ದೇಶಕರ ಕಚೇರಿಗೆ ಹೋಗಿ ಈ ಒಂದು ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ನೀವೇನ್ ಇನ್ವಾಲ್ವ್ ಮಾಡಿದ ನಂತರ ಸಂಪೂರ್ಣವಾಗಿ ನಿಮಗೆ ಯುವ ನಿಧಿ ಯೋಜನೆಗೆ ಅರ್ಜಿ ಬರುವ ತರ ಅವರು ಅಪ್ರೂವಲ್ ಮಾಡಿ ಕೊಟ್ಟ ನಂತರ ಬರೀ ನೀವು ಅರ್ಜಿ ಹಾಕಿದ್ರೆ ಬರುವುದಿಲ್ಲ. ಅರ್ಜಿ ಹಾಕಿದ ನಂತರ ಒಂದು ಅಕ್ಲೋಸ್ಮೆಂಟ್ ಅರ್ಜಿ ಹಾಕಿರುವಂತಹ ಒಂದು ಪ್ರತಿಯನ್ನ ತಗೊಂಡೋಗಿ ಒಂದು ಉಪನಿರ್ದೇಶಕರ ಕಚೇರಿ ಅಂತ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇದ್ದಿರುತ್ತೆ. ಆ ಒಂದು ನೀವು ಯಾವ ಜಿಲ್ಲೆಯಿಂದ ಇದ್ದೀರೋ ನಿಮ್ಮ ಜಿಲ್ಲೆಗೆ ಹೋಗಿ ನೀವೇನ್ ಮಾಡಬೇಕು,
ಉಪನಿರ್ದೇಶಕರ ಕಚೇರಿಗೆ ಇಲ್ಲಿ ಹಾಕಿರುವಂತಹ ಒಂದು ಅಕ್ಲೋಸ್ಮೆಂಟ್ ಒಂದು ಪ್ರತಿಯನ್ನ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ಒಂದು ರಿಸೀಟ್ ಅನ್ನ ತಗೊಂಡು ಸಂಪೂರ್ಣವಾಗಿ ಅಪ್ರೂವಲ್ ಮಾಡಿ ಕೊಡ್ತಾರೆ. ಮಾಡಿದ ನಂತರ ನೀವೇನ್ ಮಾಡಬಹುದು, ಬ್ಯಾಂಕ್ ಡೀಟೇಲ್ಸ್ ಮಾಡಿದ ನಂತರ ಕೆಲವೊಂದಿಷ್ಟು ಬ್ಯಾಂಕ್ ಡೀಟೇಲ್ಸ್ ಕೂಡ ಇದರಲ್ಲಿ ಕೇಳುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ಎಲ್ಲವನ್ನು ಕೂಡ ಹಾಕಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಅಕೌಂಟಿಗೆ ಏನ್ ಬರುತ್ತೆ, ಗೃಹಲಕ್ಷ್ಮಿ ಅಕೌಂಟಿಗೆ ಸಂಪೂರ್ಣವಾಗಿ ಯುವ ನಿಧಿ ಯೋಜನೆ ಹಣ ನಿಮಗೆ ಬರಲಿಕ್ಕೆ ಶುರುವಾಗುತ್ತೆ. ಇದು ಪ್ರೈಮರಿ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಿ ಅದಾದ ನಂತರ ಮುಂದೆ ಬರುವಂತಹ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಈಸಿ ಆಗಿರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಹಾಕೋಬೇಕು, ಬ್ಯಾಂಕ್ ಈ KYC ಅನ್ನ ಕಂಪ್ಲೀಟ್ ಆಗಿ ಮಾಡಿಕೊಂಡು ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಇವತ್ತು 1500ರಿಂದ 3000 ರೂಪಾಯಿ ಮಾಸಿಕವಾಗಿ ನೀವೇನ್ ಮಾಡಬಹುದು, ಇವತ್ತು ಸರ್ಕಾರದಿಂದ ಸಹಾಯಧನವನ್ನ ಪಡೆದುಕೊಂಡು ನೀವು ಕೂಡ ಏನ್ ಮಾಡಬಹುದು, ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಿಮಗೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಅದನ್ನೇ ಇಲ್ಲಿ ಸೇವಾ ಸಿಂಧು ಪ್ಲಸ್ ಲಾಗಿನ್ ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡಬಹುದು, ಕ್ರಿಯೇಟ್ ಅನ್ನು ಮಾಡಿಕೊಂಡು ಯುವ ನಿಧಿಗೆ ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ನೀವು ಯುವ ನಿಧಿ ಲಾಭವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಸ್ನೇಹಿತರೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಅದನ್ನೇ ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನಗಳನ್ನ ಕಲಿಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗ್ಲಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ಕಲ್ತರೆ ಸಾಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ